ಬೇರೆ ದೇಶದಲ್ಲಿ ಬೇರೆ ರಾಜ್ಯದಲ್ಲೂ ಕೂಡ ವಿವಿಧ ರೀತಿಯಲ್ಲಿ ಇದೆ. ನಮ್ಮ ರಾಜ್ಯ ಮಾಡ್ತಾ ಇರೋದನ್ನ ಬಿಜೆಪಿ ಪ್ರಧಾನಮಂತ್ರಿ ಆಗಿ ಎಲ್ಲರೂ ಕೂಡ ಟೀಕೆ ಮಾಡೋದು. ಇದು ಸಾಧ್ಯನಾ? ದೇಶ ರಾಜ್ಯ ಜೀವಾಳಿ ಆಗೋಗ್ಬಿಡ್ತದೆ ಹಿಂಗೆಲ್ಲ ಅವಕಾಶ ಕೊಟ್ರಿ ಅಂತ ಹೇಳಿ ಮಾಡಿದ್ರು. ಈಗೆಲ್ಲ ಬಿಜೆಪಿ ರಾಜ್ಯವರು ಕೂಡ ಕರ್ನಾಟಕ ರಾಜ್ಯವರು ಕೊಟ್ಟಂತ ತೀರ್ಮಾನ ಕರೆಕ್ಟ್ ಇದೆ ಅಂತ ಹೇಳಿ ನಮ್ಮನ್ನ ಅವರು ಈಗೆಲ್ಲ ಕೂಡ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಎಲ್ಲ ರಾಜ್ಯವರು ಕೂಡ ನಮ್ಮನ್ನ ಈಗ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಸೊ ನೀವೆಲ್ಲ ನಾಗರಿಕರನ್ನ ರೂಪವನ್ನ ಕೊಡುವಂತ ಒಂದು ತಾಯಿ ಹೆಣ್ಮಗಳಿಗೆ ಶಕ್ತಿ ಕೊಟ್ಟಿದೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ. ಬ್ರಿಟಿಷ್ ಅವರು ನಮ್ಮ ದೇಶ ಬಿಟ್ಟು ಹೋಗ್ಬೇಕಾದ್ರೂ ಕೂಡ ಅವರು ನಿಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಸೇರಿಸಬೇಕಾದ್ರೆ ನಿಮ್ಮ ಫಾದರ್ ಟಂಗ್ ಏನು ಅಂತ ಕೇಳಲಿಲ್ಲ. ಅವರು ನಿಮ್ಮ ಫಾದರ್ ಭಾಷೆ ಏನು ಅಂತ ಕೇಳಲಿಲ್ಲ, ನಿಮ್ಮ ಮದರ್ ಟಂಗ್ ಏನು ಅಂತ ಕೇಳ್ತಾರೆ. ನಿಮ್ಮ ತಾಯಿ ಭಾಷೆ ಏನು ಅಂತ ಕೇಳ್ತಾರೆ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅಂದ್ರೆ ಈ ದೇಶಕ್ಕೆ ನಾವು ನಮ್ಮ ನಾಡ ದೇವತೆ ಇದು ಚಾಮುಂಡೇಶ್ವರಿ, ನಮ್ಮ ನಾಡಿನ ದೇವತೆ ಭುವನೇಶ್ವರಿ. ಸೊ ಹಂಗೆ ನಾವು ಪ್ರತಿ ಹಂತದಲ್ಲೂ ಕೂಡ ಯಾವ್ದಾದ್ರು ಒಂದು ಗ್ರಾಮಕ್ಕೆ ಹೋದ್ರೆ ಗ್ರಾಮ ದೇವತೆ ಏನು ಅಂತ ಕೇಳ್ತೀವಿ. ಬೇರೆ ಗಂಡಸರು ದೇವ್ರನ್ನ ನಾವು ಕೇಳಕ್ ಹೋಗುದಿಲ್ಲ. ಇದು ನಮ್ಮಲ್ಲಿ ಬಂದ್ಬಿಟ್ಟಿದೆ. ಈ ಭೂಮಿ ಕರಿಬೇಕಾದ್ರೆ ಭೂಮಿ ತಾಯಿ ಅಂತಾನೂ ಕೂಡ ಕರಿತೇವೆ ನಾವು. ನನಗೆ ಇನ್ವಿಟೇಷನ್ ಕೊಡ್ಬೇಕಾದ್ರೆ ಬರೀ ಶಿವಕುಮಾರ್ ಕೊಡೋದಿಲ್ಲ, ಇಲ್ಲ ಚಂದ್ರಶೇಖರ್ ಕೊಡ್ಬೇಕಾದ್ರೆ ಚಂದ್ರಶೇಖರ್ ಕೊಡೋದಿಲ್ಲ, ರೇವಣ್ಣನ್ ಕೊಡ್ಬೇಕಾದ್ರೆ ರೇವಣ್ಣ ಅಂತ ಕೊಡೋದಿಲ್ಲ. ಶ್ರೀಮತಿ ಮತ್ತು ಶ್ರೀ ಚಂದ್ರಶೇಖರ್ ಅಂತ ಕೊಡ್ತಾರೆ, ಶ್ರೀಮತಿ ಮತ್ತು ಶ್ರೀ ವಿನಯ್ ಕುಮಾರ್ ಸೊರಕೆ ಅಂತ ಕೊಡ್ತಾರೆ. ಇದು ನಮ್ಮಲ್ಲಿ ಬಂದಂತ ಒಂದು ಪದ್ಧತಿ. ಆ ದೃಷ್ಟಿಯಿಂದನೇ ನಾನು, ನೀವೆಲ್ಲ ನಾಯಕಿರು, ಆ ನಾಟಕದಲ್ಲಿ ನೀವು ನೋಡಿದ್ರಿ, ನಾನು ರೇವಣ್ಣಂಗೆ ಹೇಳ ಅಂತಿದ್ದೆ. ಸರಿ, ಅವ್ರ ರಕ್ಷಣೆಗೆ ಅವ್ರು ಹೋರಾಟ ಮಾಡ್ತಾರೆ, ನಿನ್ ರಕ್ಷಣೆ ನನ್ನ ರಕ್ಷಣೆಗೆ ಯಾರಪ್ಪ ಅಂತ ಕೇಳೋಣ ಅಂತಿದ್ದೆ. ನೋಡಿ ಸೊರಕೆ ಹೇಳ್ತಾರೆ, ಇಟ್ಕೊಂಡೆಲ್ಲ ಚೆನ್ನಾಗಿ ಹೊಡೆದ್ಬಿಟ್ರು ಅಂತ ಅಂದ್ಬಿಟ್ಟು. ವಿನಯ್ ಕುಮಾರ್ ಸೊರಕೆ ಮನೆಯಲ್ಲೂ ಏಟ್ ಬೀಳ್ತಾ ಇರ್ಬೇಕು ಅಂತ ಕಾಣ್ತದೆ. ಯಾಕೆಂದ್ರೆ ಅವರು ಎಂಡ ಮಾರೋರವರು, ಅವ್ರ ಎಂಡ ಎಲ್ಲ ಮಾರಿಸಿ ಕುಡಿಸ್ಬಿಟ್ಟು ಸೊ ಅವ್ರ ಮನೆಯಲ್ಲಿ ಏಟ್ ಬೀಳ್ತಾ ಇರ್ಬೇಕು ಅಂತ ಕಾಣ್ತದೆ. ಇರ್ಲಿ, ಇದನ್ನೆಲ್ಲ ಬಿಡಿ, ಚರ್ಚೆ ಎಲ್ಲ ಬಿಡಿ. ಹೆಣ್ಣು ಬಗ್ಗೆ ಹೊಗಳೋದು ಮತ್ತೊಂದು ಅದೆಲ್ಲ ನೆಕ್ಸ್ಟ್ ಪಾಯಿಂಟ್. ನಿಮಗೂ ಅರ್ಥ ಇದೆ, ನಮಗೂ ಅರ್ಥ ಇದೆ. ನಿಮ್ಗೆ ನಾನು ಕೇಳೋದಷ್ಟೇ, ಈ ಕಾಂಗ್ರೆಸ್ ಪಕ್ಷ ಇಷ್ಟು ಶಕ್ತಿ ನಿಮ್ಗೆ ಕೊಟ್ಟಿದೆ, ನೀವೇನ್ ಕಾಂಗ್ರೆಸ್ ಪಾರ್ಟಿಗೆ ಮಾಡ್ತೀರಿ? ಇದು ನನ್ನ ಲೆಕ್ಕಾಚಾರ. ನಾನು ಪಕ್ಷದ ಅಧ್ಯಕ್ಷನಾಗಿ ನೀವೇನ್ ನನ್ನ ಪಕ್ಷಕ್ಕೆ ಮಾಡ್ತೀರಿ ಅನ್ನೋದು ಮುಖ್ಯ. ಈಗ 100 ಜನ ಕೈ ಎತ್ತಿದ್ರಿ. ನಾನು ನಿಮ್ಗೆಲ್ಲ ಹೇಳೋದು, ಹೆಣ್ಮಕ್ಳಿಗೆ ಎಲ್ಲ ಸೌಮ್ಯವಾಗಿ ಹೇಳೋದು, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಫ್ರಮ್ ದಿ ಡೇ ಆಫ್ ರಾಣಿ ಸತೀಶ್ ಟಿಲ್ ಟುಡೇ. ಐ ಆಮ್ ವೆರಿ ಓಪನ್. ದಿ ವೇ ನೀವು ಸಂಘಟನೆ ವಿಚಾರದಲ್ಲಿ ನಿಮ್ದೇ ಆದಂತ ಒತ್ತಡದಲ್ಲಿ ನಿಮ್ ಕೈಯಲ್ಲಿ ಕಾಂಟ್ರಿಬ್ಯೂಟ್ ನನ್ನ ಮಟ್ಟಕ್ಕೆ, ನಾನು ಯೋಚನೆ ಮಾಡೋದ್ ಮಟ್ಟಕ್ಕೆ ಆಗದೆ ಇರ್ಬೋದು, ನನಗೇನು ಬೇಜಾರೇನಿಲ್ಲ. ಬಟ್ ನಿಮ್ಗೊಂದು ದೊಡ್ಡ ಅವಕಾಶ ಇವತ್ತು ಇದೆ. ಇಟ್ ಇಸ್ ಯುವರ್ ಡೋರ್ ಸ್ಟೆಪ್. ಈ ಹೆಣ್ಮಕ್ಳು ಯಾರು ಗುರುಲಕ್ಷ್ಮಿ ಇದಾರಲ್ಲ, ಅವ್ರ ಕೈಯಲ್ಲಿ ಒಬ್ಬೊಬ್ರ ಕೈಯಲ್ಲಿ 55 ಜನ ಕಾಂಗ್ರೆಸ್ ಮೆಂಬರ್ ಮಾಡಿಸಿ ಸಾಕು. ಬೇರೆ ಏನು ಮಾಡ್ಬೇಕಾಗಿಲ್ಲ.